ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವರ್ಷಿತಾ. ಇದು ಆದಿಚುಂಚನಗಿರಿ ಕ್ಷೇತ್ರ ಜಾತ್ರಾ ಮಹೋತ್ಸವ ನಡೀತಾ ಇತ್ತು. ಅಲ್ಲಿಗೆ ನಾವು ಹೋಗಿದ್ವಿ. ಅಲ್ಲಿ ಯಾವ್ಯಾವ ರೀತಿ ನೈಟು ಡೆಕೋರೇಷನ್ನು ಎಲ್ಲ ಮಾಡಿದ್ರು, ಜಾತ್ರೆ ಯಾವ ರೀತಿ ನಡೀತು ಅಂತ, ಯಾವ ರೀತಿ ಬೆಟ್ಟ ಕಾಣ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಬರೋಣ ಬನ್ನಿ. ನೈಟು ಏನಿತ್ತು ಅಂದರೆ 101 ದೇವರು ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಬರ್ತವೆ. ಯಾವ ರೀತಿ ಅಂದರೆ ಜಾತ್ರೆ ಆಗಿ ಬೆಳಗ್ಗೆ ಜಾತ್ರೆ ಆದರೆ ನೈಟು 101 ದೇವ್ರುಗಳು ಯಾವ್ಯಾವ ಊರಿಂದನೋ ಈ ಕ್ಷೇತ್ರಕ್ಕೆ ಕರ್ಕೊಂಬಂದು ಅಲ್ಲಿ ಉತ್ಸವ ಮಾಡಿಬಿಟ್ಟು ಕಳಿಸ್ತಾರೆ. ಇದು ಎಂಟ್ರೆನ್ಸು ಯಾವ ರೀತಿ ಇದೆ ನೋಡಿ. ಎಲ್ಲ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೈಟ್ ಹೊತ್ತು. ನೆಕ್ಸ್ಟು ಆ ಮರಕ್ಕೆ ಒಂದು ಲೈಟಿಂಗ್ಸ್ ಬಿಟ್ಟಿದ್ದಾರೆ. ಆ ಮರದಿಂದನೇ ಬೆಳಕು ಬರ್ತಾ ಇದೆ ಅನ್ನೋ ರೀತಿ ಕಾಣ್ತಾ ಇತ್ತು. ನಾನು ನಮ್ಮ ಮಾವ, ನಮ್ಮ ಅಜ್ಜಿ, ನಮ್ಮ ಅತ್ತೆ, ನಮ್ಮ ಪಾಪು ಇಷ್ಟು ಜನ ಹೋಗಿದ್ವಿ. ನಮ್ಮ ಮಾವ ಅವರು ಬರಲಿಲ್ಲ, ಇಲ್ಲೇ ಆಟೋ ನಿಲ್ಲಿಸ್ಕೊಂಡು ಹೋಗಿದ್ರು. ನಾವು ಹೋಗ್ಬಿಟ್ಟು ಬಂದ್ವಿ. ಯಾಕೆಂದರೆ ಅವರಿಗೆ ಕಾಲಾಗಲ್ಲ, ಅದರಿಂದ ಅವರು ಬರೋಕ್ಕಾಗಲಿಲ್ಲ. ನೋಡಿ 101 ದೇವರು ಒಂದೊಂದು ಟ್ಯಾಕ್ಟರಲ್ಲಿ ಒಂದೊಂದು ದೇವರು ದೇವಸ್ಥಾನ ತನಕನೂ ನಿಂತಿದ್ವು. ಈ ರೀತಿ ಎಲ್ಲ ತುಂಬ ಜನ ಅಂದರೆ ಜನ. ಬೆಳಗ್ಗೆ ಜಾತ್ರೆ ಮುಗ್ದೋಗ್ಬಿಟ್ಟಿದೆ ಅಲ್ವಾ, ಆದ್ರೂ ಜನ ಇದ್ದರು. ಇನ್ನೂ ಜನಗಳು ಆಗಮಿಸ್ತಾನೇ ಇದ್ದರು. ನಾವು ಬೆಳಗ್ಗೆ ಹೋಗೋಣ ಅಂದ್ಕೊಂಡ್ವಿ. ಆ ಜನದಲ್ಲಿ ಪಾಪು ಕರ್ಕೊಂಡು ಆ ರಶಲ್ಲಿ ಹೋಗೋಕ್ಕಾಗಲ್ಲ. ನಮಗೆ ಆದಿಚುಂಚನಗಿರಿ ಕ್ಷೇತ್ರ ಹತ್ರ ಆಗುತ್ತೆ. ಅಂದರೆ ನಮ್ಮ ಮನೆಯವರ ಅಮ್ಮನ ಊರು, ತವ್ರ ಮನೆ ಅದೇ ಆದಿಚುಂಚನಗಿರಿ ಕ್ಷೇತ್ರ. ನೋಡಿ ಬಂದ್ವಿ. ನಮಗೆ ನಮ್ಮೂರಿಂದ ಹಸ್ಬೆಂಡ್ ಊರಿಂದ ಹತ್ರ ಆಗುತ್ತೆ. ನನ್ನ ಪಾಪುನೂ ಕರ್ಕೊಂಡೋಗಿದೆ. ಹಸ್ಬೆಂಡು ಬರೋಕ್ಕಾಗಲಿಲ್ಲ. ಅವರು ನಾಳೆ ಹೋಗ್ತೀನಿ ನಾನು, ನೀವು ಹೋಗ್ಬಿಟ್ಟು ಬನ್ನಿ ಅಂದರು. ನೆಕ್ಸ್ಟು ದೇವಸ್ಥಾನದೊಳಗೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಇದೊಂದು ಚಿಕ್ಕ ವಿಡಿಯೋ ಅಷ್ಟೇ, ಯಾಕೋ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಇದೇ ಆದಿಚುಂಚನಗಿರಿ ಕ್ಷೇತ್ರ. ಯಾರ್ಯಾರೆಲ್ಲ ಜಾತ್ರೆಗೆ ಬಂದಿದ್ರಿ ಅಂತ ಕಮೆಂಟ್ ಮಾಡಿ. ನೋಡಿ ತುಂಬ ರಶ್ಶು ಅಂದರೆ ರಶ್ ಇತ್ತು. ನೋಡಿ ಅಲ್ಲಿ ಕಾಣ್ತಾ ಇದೆ ದೇವರು. ಇದು ಚಿಕ್ಕ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು.